ಓ ನನ್ನ ಬೆಳಕೆ. ನೀವು ನಿಮ್ಮ ಜೀವನೋಪಾಯದ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀರಾ, ಆದ್ರೆ ನಮ್ಮ ಜೀವನದ ಬಗ್ಗೆನೂ ಯೋಚನೆ ಮಾಡಬೇಕು. ನೀವು ಕಳೆಸ್ತರಿ ತಂದ್ಕೊಟ್ಟು ದುಡ್ಡು ಅಸ್ಲಿಗೆ ಸರ್ ಹೋಯ್ತು, ಬಡ್ಡಿ ಹಣನೂ ನೀವೇ ತೀರಿಸ್ಬೇಕಲ್ವೇ? ಮದುವೆ ಮನೆ ಮಕ್ಕಳು ಎಲ್ಲ ಆ ದೇವರು ನಮ್ಮ ಹಳೆ ಮೇಲೆ ಬರೆದಿಟ್ಟಿರ್ತಾರೆ. ಈಗ ಒಂದೇ ಕಲ್ಲಿಗೆ ಎರಡು ಹಕ್ಕಿ. ರಾಮಚಂದ್ರ, ನಿನಗೆ ಒಪ್ಪಿಗೆ ಆದ್ರೆ ಆ ಶ್ರೀನ ಭಂಡಾರಿ ಬಾಯಿಗೆ ಬೇಗ ಒಂದು ಬೀಗ ಬೀಳಿಸ್ತೆ ನಾನು. ಪಾಪ ಎಂತ ಒಳ್ಳೆ ಹುಡುಗಿ ನಮ್ಮ ಸೋಮಯಾಜಿ ಮಗಳು. ಹೋಗಿ ಹೋಗಿ ಬೊಸ್ರಿ ಹೆಂಗಸನ್ ಗಂಟಾಗ್ತಿದ್ದೀರಲ್ಲ ನಮ್ಮ ಭಾವ. ಹೆಂಗೆ ಆ ಭಂಡಾರಿ ಸಾಲ ಎಲ್ಲ ಮೊದಲು ತೀರಿಸಿ ನಮ್ಮ ರಾಮಚಂದ್ರ ಋಣಮುಕ್ತ ಆಗ್ಲಿ, ಆಮೇಲೆ ಒಂದು 2 ವರ್ಷ ಇವ್ರ ಸಂಸಾರಕ್ಕೆ ಆಗುವಷ್ಟು ದವಸ ಧಾನ್ಯ ಎಲ್ಲ ಕಳಿಸಿ. ಖಂಡಿತ ಮಾಡ್ತಾನೆ. ಈಗ ಹೇಳಪ್ಪ ನೀನು. ಹಾ, ಇದರಿಂದ ನಮ್ಮ ಭಾವ ಯಾರು ಋಣಮುಕ್ತರಾಗ್ತಾರೆ. ಹಿಂಗಾದ್ರೂ ಒಳ್ಳೇದಾಗ್ಲಿ ಬಿಡಿ. ಅಂತೂ ನೀವು ಇನ್ನೊಂದು ಮದುವೆ ಆಗಲ್ಲ ಅಂತ ಹೇಳಿಲ್ವಲ್ಲ ಶಾಸ್ತ್ರಿಗಳು? ಪದ್ಮಾವತಮ್ಮನ ಕಷ್ಟಕ್ಕೆ ನಾನೇ ಹೊಣೆ. ಅವರು ಕೇಡಾಗೋದಕ್ಕೆ ಬಿಡೋದಿಲ್ಲ. ಇನ್ನು ಒಂದು 2 ತಿಂಗಳೊಳಗೆ ಬರ್ತೀನಿ. ಬರುವಾಗ ಪದ್ಮಾವತಮ್ಮನಿರ್ತಾರೆ. ಅಯ್ಯೋ ಬಿಡಿ, ನೀವ್ಯಾಕೆ ಈಗ ಕೆಲಸ ಮಾಡ್ತಿದ್ದೀರಾ? ಈಗ ಬಂದು ಹೇಳ್ತಾ ಇದೆಯಲ್ಲ, ಎಲ್ಲ ಮುಗಿದ ಮೇಲೆ. ಹೌದು, ಎಲ್ಲ ಮುಗ್ದೋಗಿದೆ. ಗಂಗಾ, ಬರೋ ಪುಟ್ಟ, ಬರೋ ಬರೋ ಬರೋ. ಇಲ್ಲಿ ನಿಂಗೂ ಪೂಜೆ ಮಾಡೋಣ. ಕಾವೇರಿ, ಬಾಮ ಬಾಮ. ಜನ್ಮದಿನದ ಶುಭಾಶಯಗಳು. ಏನು ಕಾವೇರಿ ಮೇಲೆ ಅಷ್ಟೊಂದು ಪ್ರೀತಿ ಮಾಡ್ತಿದ್ದೀರಲ್ಲ? ಏನಿಲ್ಲ, ಇವತ್ತಿಗೆ ನಮ್ಮ ಕಾವೇರಿ ಹುಟ್ಟಿ 1 ವರ್ಷ ಆಯ್ತು. ಈ ಕರು ಮೇಲೆ ಎಷ್ಟೊಂದು ಪ್ರೀತಿ ಮಾಡ್ತಿದ್ದೀರಲ್ಲ, ಇನ್ನು ನಮ್ಗೊಂದು ಮಗು ಹುಟ್ಟಿದ್ರೆ ಎಷ್ಟು ಪ್ರೀತಿ ಮಾಡ್ತಿರೋ ಏನೋ. ನಮಗೊಂದು ಮಗು ಹುಟ್ಟಿದ್ರೆ ನಂದ ಯಶೋಧೆಯರು ಕೃಷ್ಣನಿಗೆ ತೋರಿಸಿದ ಪ್ರೀತಿನೂ ನಾವು ತೋರಿಸಿದ್ರಾಯ್ತು. ಕೃಷ್ಣ ಅಂದ್ರೆ ನಮ್ಮ ಮಗ ಬೆಣ್ಣೆ ಕರೀತಾನೆ, ಗೋಪಾಲಕನಾಗಿ ಈ ದನ ಕಾಯ್ತಾನಷ್ಟೇ. ತಮಾಷೆ ಮಾಡ್ಬೇಡ. ಅಂದಾಗೆ ನಮಗ್ ಮಗು ಹುಟ್ಟೋದು ಯಾವಾಗ? ಹೋಗಿ. ಕರೆದ್ರಾ?
ಪದ್ಮ, ಅಕ್ಕಿ ಬೆಲ್ಲ ತಗೊಂಡ್ಬರ್ತೀಯಾ? ಸರಿ. ಪದ್ಮ ಪರಸ್ತ್ರೀ, ಆಕೆ ಇನ್ನೊಬ್ಬರು ಹೇಳ್ತಿ. ನಾನು ಹೀಗೆ ಕನಸಿನಲ್ಲೂ ಯೋಚನೆ ಮಾಡಬಾರ್ದು. ಆಕೆ ಎಲ್ಲಾದರೂ ನನ್ನ ಕೈ ಹಿಡಿಯೋದಕ್ಕೆ ಸಾಧ್ಯನಾ? ಎಂತ ಹುಚ್ಚು ಕಲ್ಪನೆ. ಸರಿಯಾರಿ ತರುಣಿ ಮಣಿಗೆ ಒರೆಯಲೇ ನಿನ್ನಿವಳ ಬಗೆ. 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 ರತ್ನಾವತಿ ಕಲ್ಯಾಣದಲ್ಲಿ ವತ್ಸಾಖ್ಯ ರತ್ನಾವತಿಯ ಅತಿಶಯ ಸೌಂದರ್ಯನ ನೋಡಿ ಹೀಗೆ ವರ್ಣಿಸ್ತಾನೆ. ಬಳ್ಳಿಯಂತೆ ತೆಳ್ಳಗಿರುವ ದೇಹ, ಹಿಡಿ ಮುಷ್ಟಿಯಷ್ಟು ನಡು, ಕಮಲದ ದಳದಂತಿರುವ ಕಣ್ಣುಗಳು, ಬಿಲ್ಲಿನಂತಿರುವ ಹುಬ್ಬು. ಆಹಾ, ಈಕೆ ಸಾಕ್ಷಾತ್ ಮದನನ ಸಖಿಯೇ ಸರಿ. ಸರಿಯಾರಿ ತರುಣಿ ಮಣಿಗೆ ಒರೆಯಲೇ ನಿನ್ನಿವಳ ಬಗೆ. ಸರಿಯಾರಿ ತರುಣಿ ಮಣಿಗೆ ತರುಣಿ ಮಣಿಗೆ ತರುಣಿ ಮಣಿಗೆ ತರುಣಿ ಮಣಿಗೆ ಒರೆಯಲೇ ನಿನ್ನಿವಳ ಬಗೆ. ಗುರುಕುಚಯುಗೆ ಚಂದ್ರಮುಖಿ ಗುರುಕುಚಯುಗೆ ಚಂದ್ರಮುಖಿ. ಪುರಗವೇಣಿ ಮದನ ಸಖಿ ಉರಗವೇಣಿ ಮದನ ಸಖಿ. ಈಗ ಇಡೀ ಪದ್ಯನ ನಾನೊಮ್ಮೆ ಮಾಡಿ ತೋರಿಸ್ತೀನಿ, ಕೂತ್ಕೊಳ್ಳಿ. ಸರಿಯಾರಿ ತರುಣಿ ಮಣಿಗೆ ಒರೆಯಲೇ ನಿನ್ನಿವಳ ಬಗೆ. 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 ಗುರುಕುಚಯುಗೆ ಚಂದ್ರಮುಖಿ ಗುರುಕುಚಯುಗೆ ಚಂದ್ರಮುಖಿ. ಉರಗವೇಣಿ ಮದನ ಸಖಿ ಉರಗವೇಣಿ ಮದನ ಸಖಿ. ಉರಗವೇಣಿ ಮದನ ಸಖಿ. ಉರಗವೇಣಿ ಮದನ ಸಖಿ. ಸರಿಯಾರಿ ತರುಣಿ ಮಣಿಗೆ ಒರೆಯಲೇ ನಿನ್ನಿವಳ ಬಗೆ. ಸರಿಯಾರಿ ತರುಣಿ ಮಣಿಗೆ ಒರೆಯಲೇ ನಿನ್ನಿವಳ ಬಗೆ. ಏನು ಯಕ್ಷಗಾನದ ಯಕ್ಷರು ರಾತ್ರಿ ಬಾಳೊತ್ತಾದ್ರು ನಿದ್ದೆ ಮಾಡೋ ಲಕ್ಷಣನೇ ಇಲ್ಲ. ಈ ಹುಣ್ಣಿಮೆ ಚಂದ್ರ, ಈ ತಂಪು ಗಾಳಿ ಎಲ್ಲ ಮರೆತು ಹೀಗೇ ಇದ್ಬಿಡೋಣ ಅನಿಸ್ತಾ ಇದೆ. ಆ ಹುಣ್ಣಿಮೆ ಚಂದ್ರನ ಆ ತಾರೆಗಳಿಗೆ ಒಪ್ಪಿಸ್ಬಿಟ್ಟು
ನೀವು ಮಲ್ಕೊ ನಡೀರಿ. ನನ್ನ ಚಾವಡಿ ಯಾವಾಗಲೂ ಸಿದ್ಧವಾಗೇ ಇರುತ್ತೆ. ನಿನಗೆ ನಿದ್ದೆ ಬರ್ತಾ ಇದೆ ಅಂತ ಕಾಣುತ್ತೆ. ನೀನೇ ಮಲ್ಕೋ ಹೋಗು. ಪದ್ಮ, ಹ್ಮ್ ಹುಣ್ಣಿಮೆ ದಿನ ಎಲೆ ಅಡಿಕೆ ಹಾಕೋಬಾರ್ದು ಅಂತಾರೆ, ನಿಜನಾ? ಇಲ್ವಲ್ಲ, ಯಾರು ಹೇಳಿದ್ರು? ಓ, ಎಲೆಡಿಕೆ ತಿನ್ಬೇಕು ಅಂದ್ರೆ ಬೇಡ ಅಂತೀನೇನು? ಇರಿ ತರ್ತೀನಿ. ಈ ಮುದ್ದಣ ಎಂಥ ರಸಿಕ ಅಂತೀನಿ. ನೀವು ಅಷ್ಟೊಂದು ಸಾಹಿತ್ಯ ಕಾವ್ಯದೊಳಗೆ ಇಳಿದ್ಬಿಟ್ರೆ ನಾನು ಬರೀ ಪ್ರೇಕ್ಷಕಳಾಗಿರ್ಬೇಕಾಗುತ್ತೆ. ನೀರಿಳಿಯದ ಗಂಟಲಲ್ಲಿ ಕಡುಬು ತುರುಕದಂತಾಗುತ್ತೆ. ಪರವಾಗಿಲ್ವೇ, ಬಹಳ ಸಂಯೋಚಿತವಾಗಿ ಮಾತಾಡ್ತಿದೀಯ. ಪದ್ಮ, ಈ ಮುದ್ದಣ ಮನೋರಮೆಯರ ಸಲ್ಲಾಪ ಮನೋರಮ ಮುದ್ದಣನಿಗೆ ಎಲೆ ಅಡಿಕೆ ಕೊಡೋದ್ರಿಂದಾನೇ ಪ್ರಾರಂಭ ಆಗ್ತಿತ್ತಂತೆ. ಭಾಗವತರು ಆಲಾಪ ಮಾಡ್ತಿರೋದು ಕೇಳಿದ್ರೆ ಯಾವ್ದೋ ರಾಗ ಹಾಡೋ ತರ ಇದೆ. ಸರಿಯಾರಿ ತರುಣಿ ಮಣಿಗೆ ಒರೆಯಲೇ ನಿನ್ನಿವಳ ಬಗೆ, ಸರಿಯಾರಿ ತರುಣಿ ಮಣಿ.
ನಾಗಿ, ಅಯ್ಯ, ಏನಯ್ಯ? ಒಂದು ಮುಖ್ಯವಾದ ಕೆಲಸದ ಮೇಲೆ ನಾನು ಬೈಂದೂರ್ಗೆ ಹೋಗ್ತಾ ಇದ್ದೀನಿ. ಬರೋದು 2 ದಿನ ಆಗುತ್ತೆ. ರಾತ್ರಿ ನೀನು ಮಲ್ಕೊಳ್ಳೋಕ್ಕೆ ಇಲ್ಲಿಗೆ ಬಂದ್ಬಿಡು. ಅಯ್ಯ, ಈರಾಮಂಜನಿಗೆ ಗದ್ದೆಯಲ್ಲಿ ಕಳೆ ಕೀಳೋದಕ್ಕೆ ಇವತ್ತೇ ಬರೇಳಿದಾರ. 400 ಅಡಿಕೆ ಕುಯ್ಸೋದಕ್ಕೂ ಹೇಳಿದ್ದೀರಾ. 200 ತೆಂಗು ಬೇರೆ ಇಳಿಸ್ಬೇಕು. ಇಷ್ಟೆಲ್ಲ ಕೆಲಸ ಇದ್ದು ಆ ಕೆಲಸ ಎಲ್ಲ ಅವರೇ ಮಾಡಿ ಮುಗಿಸಿರ್ಲಿ. ನಾನು ಆಮೇಲೆ ಬಂದು ನೋಡ್ತೀನಿ. ಇದಕ್ಕೆಲ್ಲ ನಾನೇ ಇರ್ಬೇಕೇನೋ? ಇವತ್ತೇ ಊರಿಗೆ ಹೋಗ್ಬೇಕಾ? ಹೌದು. ಯಾಕೆ? ಹೇಳಿದ್ನಲ್ಲ, ತುರ್ತು ಕೆಲಸ ಇದೆ ಅಂತ. ಇವತ್ತಿದ್ದು ನಾಳೆ ಹೋದ್ರೆ ಆಗಲ್ವಾ? ಇಲ್ಲ, ಇವತ್ತೇ ಹೋಗ್ಬೇಕು. ನಿಮಗೆ ಇಷ್ಟವಾದ ಪಾಯಸದ ಅಡುಗೆ ಮಾಡಿದ್ದೇನೆ. ಕಡೆ ಪಕ್ಷ ಊಟನಾದ್ರೂ ಮಾಡ್ಕೊಂಡು ಹೋಗಿ. ಇಲ್ಲ, ನಾನು ಹೋಗ್ಬೇಕು. ನಿಮ್ಮ ಮನಸ್ಸಿಗೆ ಹೇಗನ್ನತ್ತೋ ಹಾಗೇ ಮಾಡಿ. ಹೋಗೋಕ್ ಮೊದಲು ನನಗೆ ಆಶೀರ್ವಾದ ಮಾಡ್ಬಿಟ್ಟು ಹೋಗಿ. 2 ದಿನದಲ್ಲಿ ಬಂದ್ಬಿಡ್ತೀನಿ ಅಂತ ಹೇಳಿದ್ನಲ್ಲ, ಈ ಆಶೀರ್ವಾದ ಎಲ್ಲ ಯಾಕೆ? ಅದು ಹಾಗಲ್ಲ. 5 ವಾರದಿಂದ ಒಂದು ಪೂಜೆ ಮಾಡ್ತಿದ್ದೆ. ಅದು ಇವತ್ತೇ ಕೊನೆ ದಿನ. ನೀವು ಈಗಲೇ ಹೋಗ್ತಿದ್ದೀರಾ. ಪೂಜೆ ಮುಗಿದ್ಮೇಲೆ ನಿಮ್ಮ ಆಶೀರ್ವಾದ ತಗೊಳ್ಳೋಣ ಅಂತಿದ್ದೆ. ನನಗೀಗಲೇ ಆಶೀರ್ವಾದ ಮಾಡಿಬಿಡಿ. ನನ್ನ ಆಶೀರ್ವಾದ ನಿನ್ನ ಮೇಲೆ ಸದಾ ಇದ್ದೇ ಇರುತ್ತೆ. ನನಗದೇ ಬೇಕಾಗಿರೋದು. ಎಷ್ಟೊತ್ತು ತಡ ಆಯ್ತಲ್ಲ. ಪಾಪ ಅಮ್ಮವ್ರು ಏನು ಅನ್ಕೊಂಡ್ರು ಏನೋ. ಊರಿನ ಕೆಲಸ ಬಿಡಂಗಿಲ್ಲ, ಮಾಡಂಗಿಲ್ಲ. ಅಯ್ಯೋ ದೇವ, ಪರಮಾತ್ಮ ಎಷ್ಟೊತ್ತಾಯ್ತು ಬರಲಿ.
ಅಮ್ಮ, ಪದ್ಮಮ್ಮರೇ, ಅಮ್ಮ. ಅಯ್ಯ ಹೋಗಿ ಬಹಳ ಸಮಯ ಆಯ್ತೇನೋ, ಕಾದಿದ್ರಮ್ಮ? ಹೌದು ನಾಗಿ, ಬಾ ಒಳಗೆ. ಓಹೋ, ಏನಮ್ಮ ಇದು? ಅಲ್ಲ, ಗಾಣದೆತ್ತಾದ್ರೂ ಸ್ವಲ್ಪ ಹೊತ್ತು ಸುಮ್ಮನಿರುತ್ತೆ. ನಿಮಗೆ ರಾತ್ರಿ ಇಲ್ಲ ಹಗಲಿಲ್ಲ, ಏನಾದರೂ ಒಂದು ಕೆಲಸ ಮಾಡ್ತಾನೇ ಇರ್ತೀರಲ್ಲಮ್ಮ. ಏನೂ ಇಲ್ಲ ನಾಗಿ, ಮಿಡಿ ಉಪ್ಪಿನಕಾಯಿಗೆ ಉಪ್ಪು ಹಾಕಬೇಕಾಗಿತ್ತು. ಸಾಯಂಕಾಲನೇ ಉಪ್ಪು ಹಾಕಿದೆ, ಕದಡಿ ಎತ್ತು ಮಾಡ್ತಾ ಇದ್ದೀನಿ ಅಷ್ಟೇ. ಮೊನ್ನೆ ಊಟ ಮಾಡುವಾಗ ಸೀನಪ್ಪನವರು ಗುಜ್ಜಿಗೆ ಖಾರ ಕಮ್ಮಿ ಇದೆ ಅಂದರು. ಖಾರ ಹಾಕ್ಬಿಡೋಣ, ಮರ್ತೋದ್ರೆ ಕಷ್ಟ ಅಂತೇಳಿ ಇದನ್ನೆಲ್ಲ ಮಾಡ್ತಾ ಇದ್ದೆ. ಅಷ್ಟರೊಳಗೆ ನೀನು ಬಂದೆ ನೋಡು. ಮರ್ತು ನೀವು ಎಲ್ಲಿ ಹೋಗ್ತೀರಾ? ನಾಳೆ ಬೆಳಿಗ್ಗೆ ಹಾಕ್ಕೊಂಡ್ರೆ ಆಗೋದಿಲ್ವೇ? ನಾಗಿ, ಅವರು ಬೈಂದೂರ್ಗೆ ಯಾಕೆ ಹೋದ್ರು? ಯಾಕೆ ಹೋದ್ರೋ ಏನೋ, ಪರೋಪಕಾರಿ, ಯಾರಿಗಾದ್ರೂ ಸಹಾಯ ಮಾಡಕ್ ಹೋಗಿರ್ಬೇಕು ಅಷ್ಟೇ. ಎಲ್ಲೋ ಯಾರಿಗೋ ಏನೋ ತೊಂದರೆ ಆಗಿಬಿಟ್ರೆ ಇಲ್ಲಿ ಇವ್ರ ಮನಸ್ಸು ಚಡಪಡಿಸುತ್ತೆ ಇರುತ್ತೆ ನೋಡಿ. ಹೌದು ನಾಗಿ, ನೀನೆಷ್ಟಾದ್ರೂ ಅವ್ರ ಒಕ್ಕಲಲ್ವಾ, ಅವ್ರ ಥರನೇ ನಿನ್ನ ಮನಸ್ಸು ತುಂಬ ಒಳ್ಳೆಯದು. ಅಯ್ಯೋ, ನನ್ನ ಮನಸ್ಸಿಗೆಷ್ಟು ಬೆಂಕಿ ಹಾಕ್ತು. ಅವ್ರು ಇಲ್ಲದೆ ಇದ್ದಿದ್ರೆ ನಾವು ಇಷ್ಟೊತ್ತಿಗೆ ಮಣ್ಣು ತಿನ್ನಬೇಕಾಗಿತ್ತು ಅಷ್ಟೇ. ಇಂಥ ಒಳ್ಳೆ ಜನನೂ ಇದ್ದಾರ ಅಂತ ನನಗೆಷ್ಟೋ ಸಲ ಅನಿಸುತ್ತೆ. ಅವ್ರ ಮನಸ್ಸು ತುಂಬ ದೊಡ್ಡದಮ್ಮ, ಅವ್ರ ಕೈಯೇ ದೊಡ್ಡದು. ಆ ಭೂತರಾಯ ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ನಾನು ದಿನ ಕೇಳ್ಕೊಳ್ತಾ ಇದ್ದೀನಿ ನೋಡಿ. ನಾಗಿ, ಊರಲ್ಲೆಲ್ಲ ಈಗಲೂ ಸೀನಪ್ಪನವ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ತಾರಾ?